ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಮಲ್ಟಿಪಲ್ ಲೀನಿಯರ್ ರಿಗ್ರೆಷನ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸ್ಟೆಪ್ ಬೈ ಸ್ಟೆಪ್ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಫಸ್ಟ್ ನಮಗೆ ಟೆಸ್ಟ್ ಇನ್ಸ್ಟೆನ್ಸ್ ಗಳನ್ನ ಒಂದು ಟೇಬಲ್ ಅಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಡಿಪೆಂಡೆಂಟ್ ಯಾವುದು ಇಂಡಿಪೆಂಡೆಂಟ್ ಯಾವುದು ಅಂತ ಗೊತ್ತಾಗ್ಬೇಕು, ಸರಿನಾ? ಸೊ ನೋಡಿ, ಇಲ್ಲಿ ಪ್ರಾಡಕ್ಟ್ ಸೇಲ್ಸ್, ಪ್ರಾಡಕ್ಟ್ ಒಂದು ಮೊದಲನೇ ಪ್ರಾಡಕ್ಟ್, ನೆಕ್ಸ್ಟ್ ಎರಡನೇ ಪ್ರಾಡಕ್ಟ್, ಇದು ವೀಕ್ಲಿ ಸೇಲ್ಸ್, ಸರಿನಾ? ಸೊ ಈ ವೀಕ್ಲಿ ಸೇಲ್ಸ್ ಏನಿದೆ ಇದು ಡಿಪೆಂಡೆಂಟ್ ತರ ವರ್ಕ್ ಆಗುತ್ತೆ. ಯಾವ ರೀತಿ? ಡಿಪೆಂಡೆಂಟ್ ತರ. ಇವೆರಡು ಏನಾಗ್ತವೆ? ಇಂಡಿಪೆಂಡೆಂಟ್, ಸರಿನಾ? ಪ್ರಾಡಕ್ಟ್ 2 ಸೇಲ್ ಆದ್ರೇನು, ಸೇಲ್ ಆಗದಿಲ್ರೇನು ಪ್ರಾಡಕ್ಟ್ 1ಗೆ ಅದ್ರ ಹೆಚ್ಚಿಗೆ ಅದು ಸೇಲ್ ಆಗುತ್ತೆ. ಪ್ರಾಡಕ್ಟ್ 1 ಸೇಲ್ ಆದ್ರೇನು ಪ್ರಾಡಕ್ಟ್ 2ಗೆ ಅದ್ರ ಹೆಚ್ಚಿಗೆ ಅದು ಸೇಲ್ ಆಗುತ್ತೆ. ಸೊ ಇವೆರಡು ಇಂಡಿಪೆಂಡೆಂಟು, ಇದು ಡಿಪೆಂಡೆಂಟ್. ಸೊ ಈಗ ನಾನು ಏನ್ ಮಾಡ್ತೀನಿ ಅಂತಂದ್ರೆ, ಡಿಪೆಂಡೆಂಟ್ ವೈ ಅಲ್ವಾ, ಸೊ ಅದನ್ನ ಸಪರೇಟ್ ಮ್ಯಾಟ್ರಿಕ್ಸ್ ಫಾರ್ಮೇಟ್ ಅಲ್ಲಿ ಬರ್ಕೊಂತೀನಿ. ಮ್ಯಾಟ್ರಿಕ್ಸ್ ಫಾರ್ಮೇಟ್ ಅಲ್ಲಿ ಬರ್ಕೊರಿ. 1 6 8 12 1 6 8 12 ಕಾಲಮ್ ಮ್ಯಾಟ್ರಿಕ್ಸ್ ತರ. ನೆಕ್ಸ್ಟ್ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ ನೋಡಿ, ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಸೊ ಎಕ್ಸ್ ವ್ಯಾಲ್ಯೂ ಬರೋಕ್ಕಿಂತ ಮುಂಚೆ ಈ ಒಂದು ಮಲ್ಟಿಪಲ್ ಲೀನಿಯರ್ ರಿಗ್ರೆಷನ್ ಅಲ್ಲಿ ಯೂಸ್ ಆಗುವಂತ ಫಾರ್ಮುಲಾನ ಬರೀತೀನಿ. ಯಾವ್ದಾದ್ರು ಫಾರ್ಮುಲಾ? y ಈಸ್ ಈಕ್ವಲ್ ಟು ಬೀಟಾ ನಾಟ್ ಪ್ಲಸ್ ಬೀಟಾ 1 x1 ಪ್ಲಸ್ ಬೀಟಾ 2 x2, ಸರಿನಾ? ಈಗ ಈ ಬೀಟಾಗಳಿದಾವಲ್ಲ, ಬೀಟಾ 0, ಬೀಟಾ 1, ಬೀಟಾ 2, ಸೊ ಇವುಗಳನ್ನ ನಾವೇನಂತ ಕರಿಬಹುದು? ಕೋಎಫಿಷಿಯಂಟ್ಸ್ ಆಫ್ ದಿ ಮಲ್ಟಿಪಲ್ ಲೀನಿಯರ್ ರಿಗ್ರೆಷನ್ ಅಂತ ಕರಿಬಹುದು. ಏನಂತ ಕರಿಬಹುದು? ಕೋಎಫಿಷಿಯಂಟ್ಸ್ ಆಫ್ ದಿ ಮಲ್ಟಿಪಲ್ ಲೀನಿಯರ್ ರಿಗ್ರೆಷನ್. ಈಗ ನೋಡಿ, ಇಲ್ಲಿ x1 ಇದೆ, x2 ಇದೆ, ಇಲ್ಲಿ x0 ಏನೂ ಇಲ್ಲ ಅಂತಂದ್ರೆ 1 ಇದ್ದಂಗಲ್ವಾ? ನೋಡಿ, ಇಲ್ಲಿ b0 ಪಕ್ಕದಲ್ಲಿ ಏನೂ ಇಲ್ಲ ಅಂತಂದ್ರೆ 1 ಇದ್ದಂಗಲ್ವಾ? ಸೊ 1 ಅನ್ನ ಬರೀರಿ. ನೆಕ್ಸ್ಟ್ x1, ಸೊ x1 ನಲ್ಲಿ ಏನೇನು ವ್ಯಾಲ್ಯೂ ಇದ್ದಾವೆ? 1 2 3 4, ಅದನ್ನ ಇಲ್ಲಿ ಬರೀರಿ. 1 2 3 4. ನೆಕ್ಸ್ಟ್ x2 ಜಾಗದಲ್ಲಿ ಏನಿದೆ? 4 5 8 2 4 5 8 2, ಸರಿನಾ? ಗೊತ್ತಾಯ್ತಾ ಯಾವ ರೀತಿ ಬರ್ದ್ವಿ ಅಂತ? ಇಲ್ಲಿ y ಈಸ್ ಈಕ್ವಲ್ ಟು ಬೀಟಾ ನಾಟ್ ಪ್ಲಸ್ ಬೀಟಾ 1x ಪ್ಲಸ್ ಬೀಟಾ 2x. ಇಲ್ಲಿ ಬೀಟಾ ನಾಟ್ ಪಕ್ಕದಲ್ಲಿ ಏನೂ ಇಲ್ಲ ಅಂತಂದ್ರೆ 1, ಸೊ 1 ಅನ್ನ ಬರೀಬೇಕು. ನೆಕ್ಸ್ಟ್ ಬೀಟಾ 1 ಪಕ್ಕದಲ್ಲಿ x1 ಇದೆ, ಸೊ x1 ವ್ಯಾಲ್ಯೂಸ್ ನನಗೆ ಗೊತ್ತಿದೆ ಆಲ್ರೆಡಿ, 1 2 3 4, ಅದನ್ನ ಬರೀಬೇಕು. ನೆಕ್ಸ್ಟ್ x2 ನ ಬರೀಬೇಕು, ಸರಿನಾ? ಸೊ ಈಗ ನಾವೇನ್ ಕಂಡುಹಿಡಿಬೇಕು ಅಂತಂದ್ರೆ, ಈ ಬೀಟಾ ನಾಟ್, ಬೀಟಾ 1 ಮತ್ತೆ ಬೀಟಾ 2 ಅನ್ನ ಕಂಡುಹಿಡಿಬೇಕು. ಸೊ ಬೀಟಾ ವಿಲ್ ಬಿ ಈಕ್ವಲ್ ಟು ಬೀಟಾ ನಾಟ್, ಬೀಟಾ 1 ಮತ್ತೆ ಬೀಟಾ 2 ವ್ಯಾಲ್ಯೂನ ನಾವು ಇವಾಗ ಕಂಡುಹಿಡಿಬೇಕಾಗತ್ತೆ. ಇಷ್ಟೇ ಸಿಂಪಲ್, ಸರಿನಾ? ಸೊ ಅದನ್ನ ಕಂಡುಹಿಡಿಯೋದಕ್ಕೋಸ್ಕರ ಇನ್ನೊಂದು ಫಾರ್ಮುಲಾನ ಯೂಸ್ ಮಾಡ್ತೀವಿ. ಯಾವ್ದಾದ್ರು ಫಾರ್ಮುಲಾ ನೋಡಿ, ಇಲ್ಲಿ ಬೀಟಾ ವಿಲ್ ಬಿ ಈಕ್ವಲ್ ಟು ಅಂತಂದ್ರೆ ಆ ಒಂದು ಮ್ಯಾಟ್ರಿಕ್ಸ್, ಕಾಲಮ್ ಮ್ಯಾಟ್ರಿಕ್ಸ್ ಅನ್ನ ಕಂಡುಹಿಡಿಯೋದಕ್ಕೆ ಬೀಟಾ ವಿಲ್ ಬಿ ಈಕ್ವಲ್ ಟು ಎಕ್ಸ್ ಟ್ರಾನ್ಸ್ಪೋಸ್ ಇಂಟು ಎಕ್ಸ್ ಹೋಲ್ ಇನ್ವರ್ಸ್ ಇಂಟು ಎಕ್ಸ್ ಟ್ರಾನ್ಸ್ಪೋಸ್ ಇಂಟು ವೈ. ಗೊತ್ತಾಯ್ತಾ? ಫಸ್ಟ್ ಏನ್ ಮಾಡಬೇಕು? ಎಕ್ಸ್ ಟ್ರಾನ್ಸ್ಪೋಸ್ ಇಂಟು ಎಕ್ಸ್ ಅನ್ನ ಮಾಡಬೇಕು, ಆಮೇಲೆ ಅದನ್ನ ಹೋಲ್ ಇನ್ವರ್ಸ್ ಮಾಡಬೇಕು, ನೆಕ್ಸ್ಟ್ ಎಕ್ಸ್ ಟ್ರಾನ್ಸ್ಪೋಸ್ ಮಾಡಬೇಕು, ಅದು ಅಷ್ಟನ್ನು ಕೂಡ ವೈ ಇಂದ ಮಲ್ಟಿಪ್ಲೈ ಮಾಡಬೇಕು. ಸೊ ಇವಾಗ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ಫಸ್ಟ್ ಎಕ್ಸ್ ಟ್ರಾನ್ಸ್ಪೋಸ್ ಇಂಟು ಎಕ್ಸ್ ಅನ್ನ ಕಂಡುಹಿಡ್ಕೊಳ್ಳೋಣ. ಎಕ್ಸ್ ವ್ಯಾಲ್ಯೂ ಇಲ್ಲಿದೆ, ಟ್ರಾನ್ಸ್ಪೋಸ್ ಅಂದ್ರೇನು? ರೋಗಳು ಕಾಲಮ್ ಆಗ್ತಾವೆ ಅಷ್ಟೇ. ಸಿಂಪಲ್ ಆಗಿ ಯಾವ ರೀತಿ ಬರೆಯೋದು ನೋಡಿ, ಮೊದಲನೇ ಕಾಲಮ್ ಇದೆಯಲ್ಲ ಅದನ್ನ ರೋ ತರ ಬರ್ಕೊಳ್ಳಿ, ಅಷ್ಟೇ, ಈಸಿ ಆಗ್ತಾ ಹೋಗುತ್ತೆ. ರೋನ ಕಾಲಮ್ ಆರು ಬರ್ಕೊಳ್ಳಿ, ಕಾಲಮ್ ಅನ್ನ ರೋ ಅನ್ನಾರು ಬರ್ಕೊಳ್ಳಿ, ಏನಾರು ಆಯ್ತು, ಪ್ರಾಬ್ಲಮ್ ಸಾಲ್ವ್ ಆಯ್ತು. ಸೊ ನೋಡಿ, ಈ ತರ 1 1 1 1, ನೆಕ್ಸ್ಟ್ 1 2 3 4, ನೆಕ್ಸ್ಟ್ 4 5 8 ಮತ್ತೆ 2. ಸೊ ಇವಾಗ ಎಕ್ಸ್ ಟ್ರಾನ್ಸ್ಪೋಸ್ ಆಯ್ತು. ಎಕ್ಸ್ ವ್ಯಾಲ್ಯೂಸ್ ಏನಿದಾವೆ ನಮಗೆ ಆಸ್ ಇಟ್ ಈಸ್ ಬರ್ಕೊಳ್ಳಿ. ಎಕ್ಸ್ ವ್ಯಾಲ್ಯೂಸ್ 1 1 1 1, ನೆಕ್ಸ್ಟ್ 1 2 3 4, ನೆಕ್ಸ್ಟ್ 4 5 8 2. ಸೊ ಗೊತ್ತಲ್ಲ ಯಾವ ರೀತಿ ಮಲ್ಟಿಪ್ಲೈ ಮಾಡೋದು ಅಂತ? ಮೊದಲನೇ ರೋ ಮೊದಲನೇ ಕಾಲಮ್, ಮೊದಲನೇ ರೋ ಎರಡನೇ ಕಾಲಮ್, ಮೊದಲನೇ ರೋ ಮೂರನೇ ಕಾಲಮ್, ಆಮೇಲೆ ಎರಡನೇ ರೋ ಫಸ್ಟ್ ಸೆಕೆಂಡ್ ಥರ್ಡ್, ನೆಕ್ಸ್ಟ್ ಮೂರನೇ ರೋ ಇಂಟು ಫಸ್ಟ್ ಸೆಕೆಂಡ್ ಥರ್ಡ್ ಕಾಲಮ್. ಸೊ ಈ ರೀತಿ ಮಲ್ಟಿಪ್ಲೈ ಮಾಡಬೇಕು. ನಾನು ಮಲ್ಟಿಪ್ಲೈ ಮಾಡ್ಕೊಂಡು ಕೂತ್ಕೊಂಡ್ರೆ ತುಂಬಾ ಲೆಂತಿ ಆಗುತ್ತೆ. ಸೊ ಫೈನಲ್ ಆನ್ಸರ್ ಅನ್ನ ಬರೀತೀನಿ. ಈಗ ಎಕ್ಸ್ ಟ್ರಾನ್ಸ್ಪೋಸ್ ಇಂಟು ಎಕ್ಸ್ ವ್ಯಾಲ್ಯೂ ಬಂದಿದೆ, ಅದನ್ನ ಹೋಲ್ ಇನ್ವರ್ಸ್ ಮಾಡಬೇಕು. ಸೊ ಎಕ್ಸ್ ಟ್ರಾನ್ಸ್ಪೋಸ್ ಇಂಟು ಎಕ್ಸ್ ಹೋಲ್ ಇನ್ವರ್ಸ್ ವಿಲ್ ಬಿ ಈಕ್ವಲ್ ಟು, ಸೊ ಈಗ ಎಕ್ಸ್ ಟ್ರಾನ್ಸ್ಪೋಸ್ ಇಂಟು ಎಕ್ಸ್ ವ್ಯಾಲ್ಯೂದು ಇನ್ವರ್ಸ್ ಅನ್ನ ಕಂಡುಹಿಡಿದಿದ್ವಿ. ಸೊ ಇದನ್ನ ನಾನು ಹೇಳ್ಕೊಡ್ತಾ ಹೋದ್ರೆ ತುಂಬಾ ಲೆಂತಿ ಆಗುತ್ತೆ. ಸೊ ಸಪರೇಟ್ ವಿಡಿಯೋಸ್ ಅಲ್ಲೆಲ್ಲ ಹೇಳ್ಕೊಟ್ಟಿದ್ದೀನಿ ಯಾವ ರೀತಿ ಇನ್ವರ್ಸ್ ಅನ್ನ ಕಂಡುಹಿಡಿಯೋದು ಮ್ಯಾಟ್ರಿಕ್ಸ್ದು ಅಂತ. ಸೊ ಅದರಲ್ಲಿ ನೀವು ನೋಡ್ಬೋದು. ಸೊ ಇವಾಗ ಇನ್ವರ್ಸ್ ಅನ್ನ ಕಂಡುಹಿಡ್ಕೊಂಡಾಯ್ತು. ನೆಕ್ಸ್ಟ್ ಏನ್ ಮಾಡಬೇಕು? ಇದಕ್ಕೆ ನಾವು ಎಕ್ಸ್ ಟ್ರಾನ್ಸ್ಪೋಸ್ ಅನ್ನ ಮಲ್ಟಿಪ್ಲೈ ಮಾಡಬೇಕು. ಸೊ ಇವಾಗ ಎಕ್ಸ್ ಟ್ರಾನ್ಸ್ಪೋಸ್ ಇಂಟು ಎಕ್ಸ್ ಹೋಲ್ ಇನ್ವರ್ಸ್ ಸಿಕ್ಕಿತ್ತು ನಮಗೆ, ಅದಕ್ಕೆ ಎಕ್ಸ್ ಟ್ರಾನ್ಸ್ಪೋಸ್ ಅನ್ನ ಮಲ್ಟಿಪ್ಲೈ ಮಾಡಬೇಕು. ಎಕ್ಸ್ ಟ್ರಾನ್ಸ್ಪೋಸ್ ಅಂತ ಅಂದ್ರೇನು? ಇದ್ರದ್ದು ರೋ ಮತ್ತೆ ಕಾಲಮ್ ಅನ್ನ ಎಕ್ಸ್ಚೇಂಜ್ ಮಾಡೋದ್ರಾಯ್ತು. ನೋಡಿ, ಇಲ್ಲಿ
ಕಾಲಮ್ ವೈಸ್ ಇರೋದನ್ನ ರೋ ವೈಸ್ ಬರೆದ್ರೆ ಆಯ್ತು, ಕಾಲಮ್ ವೈಸ್ ಇರೋದನ್ನ ರೋ ವೈಸ್, ಕಾಲಮ್ ವೈಸ್ ಇರೋದನ್ನ ರೋ ವೈಸ್ ಬರೆದ್ರೆ ಅದು ಕನ್ವರ್ಟ್ ಆಗುತ್ತೆ ಎಕ್ಸ್ ಟ್ರಾನ್ಸ್ಪೋಸ್ಗೆ. ಎರಡನ್ನೂ ಕೂಡ ಮಲ್ಟಿಪ್ಲೈ ಮಾಡಿದ್ರೆ ಫೈನಲ್ ಆನ್ಸರ್ ಇದು ಬರುತ್ತೆ. ಸೊ ಇವಾಗ ನನಗೆ ಇಷ್ಟು ವ್ಯಾಲ್ಯೂ ಬಂದಿದೆ. ಸೊ ಅದಕ್ಕೆ ನಾನೇನ್ ಮಾಡಬೇಕು, ವೈ ಅನ್ನ ಮಲ್ಟಿಪ್ಲೈ ಮಾಡಬೇಕು. ಸೊ ವೈ ಎಲ್ಲಿದೆ, ಇಲ್ಲೇ ಇದೆ ನೋಡಿ ವೈ. ಸೊ ಇವಾಗ ಎಕ್ಸ್ ಟ್ರಾನ್ಸ್ಪೋಸ್ ಇಂಟು ಎಕ್ಸ್ ಹೋಲ್ ಇನ್ವರ್ಸ್ ಇಂಟು ಎಕ್ಸ್ ಟ್ರಾನ್ಸ್ಪೋಸ್ ವ್ಯಾಲ್ಯೂ ಗೊತ್ತಿತ್ತು ನಮಗೆ, ಅದಕ್ಕೆ ವೈ ಅನ್ನ ಮಲ್ಟಿಪ್ಲೈ ಮಾಡಿದೀವಿ. ಸೊ ಫೈನಲ್ ಆನ್ಸರ್ ಇಷ್ಟು ಬರುತ್ತೆ. ಸೊ ಇದೇ ನಮ್ಮ ಬೀಟಾ 0, ಬೀಟಾ 1 ಮತ್ತೆ ಬೀಟಾ 2 ನೋಡಿ ಅಲ್ಲಿ. ಸೊ ಇದನ್ನೇ ನಾವು ಬೀಟಾ 0, ಬೀಟಾ 1, ಬೀಟಾ 2 ಅಂತ ಕರಿತೀವಿ. ಸೊ ಬೀಟಾ 0 ವ್ಯಾಲ್ಯೂ ಇಸ್ -1.69, ಬೀಟಾ 1 ವ್ಯಾಲ್ಯೂ ಇಸ್ 3.48, ಬೀಟಾ 2 ವ್ಯಾಲ್ಯೂ ಇಸ್ -0.05. ಸೊ ಇದನ್ನ ಅವಾಗಲೇ ನಮಗೆ ಈಕ್ವೇಶನ್ ಸಿಕ್ಕಿತ್ತಲ್ಲ, y ಇಸ್ ಈಕ್ವಲ್ ಟು ಬೀಟಾ ನಾಟ್ ಪ್ಲಸ್ ಬೀಟಾ 1 x1 ಪ್ಲಸ್ ಬೀಟಾ 2 x2 ಅಂತ. ಸೊ ಆ ಒಂದು ವ್ಯಾಲ್ಯೂಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಇವಾಗ y ವಿಲ್ ಬಿ ಈಕ್ವಲ್ ಟು ಬೀಟಾ ನಾಟ್ ವ್ಯಾಲ್ಯೂ ಗೊತ್ತಿದೆಯಾ? ಎಸ್, ಬೀಟಾ ನಾಟ್ ವ್ಯಾಲ್ಯೂ ಇಸ್ -1.69 ಪ್ಲಸ್ ಬೀಟಾ 1 ವ್ಯಾಲ್ಯೂ ಇಸ್ 3.48 ಇಂಟು x1 ಪ್ಲಸ್ ಬೀಟಾ 2 ವ್ಯಾಲ್ಯೂ ಕೂಡ ಗೊತ್ತಿದೆ, ಎಷ್ಟು -0.05 ಇದೆ. ಸೊ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ, 0.05 ಇಂಟು x2. ಸೊ ಇವಾಗ ಒಂದೊಂದ್ಸಲಿ ಕ್ವಶನ್ ಅಲ್ಲಿ ಹೆಂಗ್ ಕೇಳ್ತಾರೆ ಅಂತಂದ್ರೆ x1 ಮತ್ತೆ x2 ವ್ಯಾಲ್ಯೂನ ಎಕ್ಸ್ಟ್ರಾ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ 5 ಇದೆ x1 ವ್ಯಾಲ್ಯೂ, x2 ವ್ಯಾಲ್ಯೂ 2 ಇದೆ. ಇವಾಗ ವೀಕ್ಲಿ ಸೇಲ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ರಿ ಅಂತ ಕೇಳ್ತಾರೆ, ಸರಿನಾ? ಹೊಸದಾಗಿ ವೀಕ್ಲಿ ಸೇಲ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ರಿ ಅಂತ. ವೀಕ್ಲಿ ಸೇಲ್ಸ್ ವ್ಯಾಲ್ಯೂ ಏನು, ವೈ ಅಲ್ವಾ? ಸೊ ಇವಾಗ x1 ಜಾಗಕ್ಕೆ 5 ಅನ್ನ ಹಾಕ್ರಿ, x2 ಜಾಗಕ್ಕೆ 2 ಅನ್ನ ಹಾಕ್ರಿ. ಸೊ ಅವಾಗ ಏನ್ ವ್ಯಾಲ್ಯೂ ಬರುತ್ತೆ, ಅದೇನಾಗಿರುತ್ತೆ, ವೀಕ್ಲಿ ಸೇಲ್ಸ್ ಆಗಿರುತ್ತೆ. ಈ ಕ್ವಶನ್ ಮಾರ್ಕ್ ಜಾಗಕ್ಕೆ ಅದನ್ನ ಬರಿಬಹುದು. ಸೊ ಈ ರೀತಿ ಎಕ್ಸ್ಟ್ರಾ ಕ್ವಶನ್ ಅನ್ನು ಕೇಳ್ಬೋದು. ಈ ಕ್ವಶನ್ ಅಲ್ಲಿ ಏನ್ ಕೇಳಿಲ್ಲ, ಈ ಈಕ್ವೇಶನ್ ಅನ್ನ ಬರೆಯೋದಕ್ಕೆ ಕೇಳಿದ್ರಷ್ಟೇ. ಸೊ ಇದನ್ನ ಬರೆದಿದೀವಿ. ಸೊ ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ಅನ್ನು ಕೂಡ ನಾನು ಸಾಲ್ವ್ ಮಾಡಿರ್ತೀನಿ, ನೀವು ನೋಡ್ಬೋದು. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.